ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗೆ ನಿಂತಿಲ್ಲ. ಮಂತ್ರಿಗಿರಿ ಸಿಗದ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಯಾವ ಸಮುದಾಯದ ಯಾವ ನಾಯಕರು ಮುನಿಸನ್ನು ವ್ಯಕ್ತಪಡಿಸಿದ್ದಾರೆ? ಆ ಮುನಿಸನ್ನು ತಣ್ಣಗಾಗಿಸುವುದಕ್ಕೆ DK ಯಾವ ರೀತಿ ಹರಸಾಹಸ ಪಡ್ತಾ ಇದ್ದಾರೆ? ಇದು ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಯಾರೆಲ್ಲ ತಮ್ಮ ಮುನಿಸು ಅಥವಾ ಬಂಡಾಯ ವ್ಯಕ್ತಪಡಿಸಿದ್ದಾರೆ? ಎಂ ಕೃಷ್ಣಪ್ಪ, ವಿಜಯನಗರ, ಒಕ್ಕಲಿಗ ಸಮುದಾಯದ ನಾಯಕರು. ಇದು ಕ್ಯಾಬಿನೆಟ್ನ ಕಿಚ್ಚು. ನಮಗೆ ಸಂಪುಟದಲ್ಲಿ ಅವಕಾಶ ಲಭ್ಯ ಆಗಬೇಕಾಗಿತ್ತು, ಆದರೆ ಆಗಿಲ್ಲ ಅಂತ ಹೇಳಿ ಒಕ್ಕಲಿಗ ನಾಯಕ ಎಂ ಕೃಷ್ಣಪ್ಪ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಹಿರಿಯ ನಾಯಕರು HK ಪಾಟೀಲ್, ಗದಗ, ರೆಡ್ಡಿ ಲಿಂಗಾಯತ ಸಮುದಾಯ. ಬಹಿರಂಗವಾಗಿ ಅವರು ಅಷ್ಟಾಗ ಮಾತಾಡಲಿಲ್ಲ ಅಂದರೂ ಕೂಡ ಅವರ ಪರವಾಗಿ ಬಹಳಷ್ಟು ಮಂದಿ ಮಾತಾಡ್ತಿದ್ದಾರೆ. ರಾಘವೇಂದ್ರ ಹಿಟ್ನಾಳ್, ಕೊಪ್ಪಳ, ಕುರುಬ ಸಮುದಾಯದ ನಾಯಕ, ಬಹಿರಂಗವಾಗೂ ಹೇಳ್ಕೊಂಡಿದ್ದಾರೆ. ಇನ್ನು ಬಸವರಾಜ್ ಶಿವಣ್ಣವರ್, ಬ್ಯಾಡಗಿ, ಕುರುಬ ಸಮುದಾಯ, ಇವರ ಅಭಿಮಾನಿಗಳಿಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್, ಈ ಸಲ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯದ ಕಡೆಗಣನೆ ಆಗಿದೆ. ಮೋರೋವರ್ ದಿನೇಶ್ ಗುಂಡೂರಾವ್ ಅವರನ್ನು ಪರಿಗಣನೆಗೂ ತಗೊಂಡಿಲ್ಲ. ಅಸಮಾಧಾನ ಹೊರಹಾಕಿದ್ದಾರೆ, ಬೇಸರ ವ್ಯಕ್ತಪಡಿಸಿದ್ದಾರೆ. NY ಗೋಪಾಲಕೃಷ್ಣ, ಮೊಳಕಾಲ್ಮೂರು ಕ್ಷೇತ್ರ, ವಾಲ್ಮೀಕಿ ಸಮುದಾಯ, ಇವರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಅವರ ಪರವಾಗಿ ಹೋರಾಟ ನಡೆದಿದೆ. BK ಸಂಗಮೇಶ್, ಭದ್ರಾವತಿ, ಲಿಂಗಾಯತ ಸಮುದಾಯದ ನಾಯಕ. ಅವಕಾಶ ಸಿಗುತ್ತೆ ಅಂತ ಕಾದು ಕೂತ್ಕೊಂಡಿದ್ರು, ಆದರೆ ಲಭ್ಯ ಆಗಲಿಲ್ಲ. ಅಸಮಾಧಾನ ಹೊರಹಾಕಿದ್ದಾರೆ. ಮೈಸೂರು ಅಲ್ಪಸಂಖ್ಯಾತ ಸಮುದಾಯದ ತನ್ವಿ ಸೇಠ್, ಕ್ಯಾಬಿನೆಟ್ ಕಿಚ್ಚಿನ ಸಂಖ್ಯೆ ನೋಡಿ ಎಷ್ಟರ ಮಟ್ಟಿಗಿದೆ. MC ಸುಧಾಕರ್, ಕಳೆದ ಬಾರಿ ಅವಕಾಶ ಪಡ್ಕೊಂಡಿದ್ರು, ಈ ಸತಿ ಇಲ್ಲ. ಒಕ್ಕಲಿಗ ಸಮುದಾಯದ ಚಿಂತಾಮಣಿ ನಾಯಕ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. HC ಮಹದೇವಪ್ಪನವರು, ಸಿದ್ದರಾಮಯ್ಯ ಆಪ್ತರು, T ನರಸೀಪುರ, ದಲಿತ ಸಮುದಾಯದ ನಾಯಕ. ಅವಕಾಶ ಸಿಗಬಹುದು ಅಂತಿತ್ತು, ಆದರೆ ಸಂಪೂರ್ಣ ಹುಸಿಯಾಗಿದೆ. SN ನಾರಾಯಣಸ್ವಾಮಿ, ದಲಿತ ಸಮುದಾಯದ ಬಂಗಾರಪೇಟೆ ನಾಯಕರು. ಅವಕಾಶ ಸಿಗುತ್ತೆ ಅಂತ ಕಾದು ಕೂತ್ಕೊಂಡಿದ್ರು, ಅದು ಹುಸಿಯಾಗಿದೆ. SN ಸುಬ್ಬಾರೆಡ್ಡಿ, ಇವರ ಪರವಾಗಿ ಈಗಾಗಲೇ ಹೋರಾಟ, ಪ್ರತಿಭಟನೆ ಎಲ್ಲವೂ ನಡೀತಾ ಇದೆ. ಪರಿಶಿಷ್ಟ ಪಂಗಡ ನಾಯಕರು, ಬಾಗೇಪಲ್ಲಿ ಕ್ಷೇತ್ರ, ಇವರು ಅಸಮಾಧಾನ ಹೊರಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್, ದೊಡ್ಡ ಮಟ್ಟದಲ್ಲಿ ಏನಾದರೂ ಅವಕಾಶ ಸಿಗುತ್ತಾ ಅಂತ ಹೇಳಿ ಬೆಳಗಾವಿ ಕ್ಷೇತ್ರದ ನಾಯಕಿ, ಲಿಂಗಾಯತ ಸಮುದಾಯದ ನಾಯಕಿ, ತಮ್ಮದೇ ಆದಂಥ ಪ್ರಯತ್ನವನ್ನು ದೆಹಲಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅವರು ಕೂಡ ಬಂಡಾಯವೆದ್ದಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಹಾಗಾಗಿ ನೀವು ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ನ ಸಂಪುಟ ವಿಸ್ತರಣೆ ಎಷ್ಟರ ಮಟ್ಟಿಗೆ ನಾಯಕರನ್ನು ಬಂಡಾಯವೇಳುವಂತೆ ಮಾಡಿದೆ.